5:30ಗೆಲ್ಲ ಇರಬೇಕಿತ್ತು. ಈಗ ಅರೌಂಡ್ 5:36 ಆಗೋಗಿ 5:45 ಆಗೋಗ್ತದೆ. ಬಟ್ ನಾನು ಸೆಲೆಬ್ರಿಟಿ ಆದ್ರೂ ಡೆಫಿನೆಟ್ಲಿ ಬೇಗ ಹೋಗ್ತೀನಿ. ಟ್ರೈಪೋಡ್ ಬ್ಲ್ಯಾಕ್ ಕಲರ್ದು ಹೆಂಗೆ ಮಾಡುತ್ತೆ, ಏನೋ ಒಂದು ಆಗುತ್ತೆ. ಏನಾಗಬೇಕು ಅದೇ ಆಗಬೇಕು ಅಲ್ವಾ. ಜೇಡರ ಪಲ್ಯ ಆಗಿದೆ ಕೂದಲು. ಹಾಯ್, ಗುಡ್ ಮಾರ್ನಿಂಗ್. ಇಟ್ಸ್ ಟೈಮ್ ಫಾರ್ ಶೂಟ್. ಆ್ಯಕ್ಚುಲಿ ತುಂಬ ಲೇಟಾಗಿ ಹೋಗಿದೆ. 5:30ಗೆಲ್ಲ ಇರಬೇಕಿತ್ತು. ಈಗ ಅರೌಂಡ್ 5:36 ಆಗೋಗಿ 5:45 ಆಗೋಗ್ತದೆ. ಸೊ ಇನ್ನೂ ಸ್ವಲ್ಪ ಬೇಗ ಹೋಗಿದ್ರೆ ಒಳ್ಳೆಯದು. ಆನ್ ಟೈಮ್ ಇರಬೇಕು, ಅದು ನನಗೆ ತುಂಬ ಇಷ್ಟ ಆನ್ ಟೈಮ್ ಇರೋದು. ನೋಡೋಣ, ವರ್ಕೌಟ್ ಆಗುತ್ತೆ. ವಿ ಆರ್ ನಾಟ್ ಸೆಲೆಬ್ರಿಟೀಸ್ ಅಪ್ಪ. ಲೇಟಾಗಿ ಹೋಗೋದಕ್ಕೆ ಸ್ವಲ್ಪ ಬೇಗ ಹೋಗಬೇಕು. ಬಟ್ ನಾನು ಸೆಲೆಬ್ರಿಟಿ ಆದ್ರೂ ಡೆಫಿನೆಟ್ಲಿ ಬೇಗ ಹೋಗ್ತೀನಿ. ಇನ್ನೊಂದೇನು ಅಂದರೆ ದೂರ ಇಲ್ಲ, ಹತ್ರನೇ ಇರೋದು. ಮಮ್ಮಿ, ನಂದು ಟ್ರೈಪಾಡ್ ಕೊಡ್ತೀಯ ಕೆಳಗಡೆ? ನನ್ನ ರೂಮಲ್ಲಿ ಐತೆ ನೋಡಿ ಬ್ಲ್ಯಾಕ್ ಕಲರ್ದು ಟ್ರೈಪಾಡ್. ಬ್ಲ್ಯಾಕ್ ಕಲರ್ದು ಕಡ್ಡಿಗಳು ಇರ್ತಾವಲ್ಲ, ನನ್ನ ರೂಮಲ್ಲಿ ಐತಲ್ಲ, ಮೊಬೈಲ್ ಇಡೋದು ಅದು. ನನಗೆ ಗೊತ್ತಿತ್ತು ಮರಿತೀನಿ ಅಂತ. ಬಟ್ ಹೆಂಗೆ ಮಾಡ್ತೆ, ಏನೋ ಒಂದು ಆಗುತ್ತೆ. ಬಟ್ ಏನಾಗಬೇಕು ಅದೇ ಆಗಬೇಕು ಅಲ್ವಾ. ಐನೋ ಲೇಟ್ ಆಗಿದೆ, ಆದಷ್ಟು ಬೇಗ ಹೋಗೋಣ. ಈಗ ಎಷ್ಟಾಗಿದೆ ಟೈಮು? 5:50 ಆಗಿದೆ. ಸ್ವಲ್ಪ ಬೇಗ ಇದ್ದರೆ ಒಳ್ಳೆಯದಾಗ್ತಿತ್ತು. ಬೇಗ ಹೋಗೋಣ. ಇದು ಗ್ರೀನ್ ಟ್ರೈಪಾಡ್ ಬಂತು, ತಗೊಂಬರ್ತೀನಿ. ನಮ್ಮ MU ಆಲ್ರೆಡಿ ನಮಗೆ ವೆಯ್ಟ್ ಮಾಡಿಸಿದ್ದಾರೆ. ಐ ಜಸ್ಟ್ ಅರೈವ್. ನಾನು ತೋರಿಸ್ತೀನಿ ಪ್ಲೇಸ್ನ. ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ ಆಗಿರೋದಿಲ್ಲ. ಸೊ ಮೇಕಪ್ ಹಾಕ್ಕೊಂಡು side look okay sir ಸಾವಿನ ಇದಕ್ಕೆ ಇಟ್ಕೊಂಡು ರೈತನ ಲೆನ್ಸ್ ಇಟ್ಕೊಂಡು ಜಾಸ್ತಿ ಎಲ್ಲಾದರೂ ಸರಿ ಆಯ್ತು. ಶೂಟ್ ಎಲ್ಲ ಔಟ್ಪುಟ್ ನೋಡಬೇಕು. ಅವ್ರು ಬಿಡಿ ಕೂದಲು ನೋಡಿ ಸರ್, ಎಷ್ಟೊಂದು ಬಂದ್ಬಿಟ್ಟೈತಿ ನಡುವೆ. ಇಷ್ಟೊಂದು ಟೆನ್ಷನ್ ತಗೊಂತಿದ್ದೀನಿ ನಾನು. ಟೆನ್ಷನ್ ಬರೋದು ಏನು ಅದಕ್ಕೂ ಬರುತ್ತೆ. ನನಗೆ PUC ಇಂದನೂ ಹೌದಾ? ಹಂಗಿಲ್ಲ, PUC ವೈಟ್ ಹ್ಯಾರ್ಸ್ ನಂದು. ಹೌದಾ? 50-50 PUC ಟೈಮಿಂಗೇನೆ. ಓ, ಸೊ ಇವಾಗ 9 ಗಂಟೆ ಆಗಿದೆ. ಶೂಟ್ ಮುಗ್ದಿದೆ. ಮನೆಗೆ ಹೋಗ್ತಾ ಇದ್ದೀನಿ. ಬೀಳ್ತಾ ಇದ್ದೆ. ಚೆನ್ನಾಗಿ ನೀರು ತುಂಬಿಟ್ಟಿದ್ದಾರೆ. ಮನೆ ಕ್ರಾಸ್ ತಗೊಂಡೆ, ಬಾಗಿಲು ತೆಗ್ದಿದ್ದಾರೆ. ಒಳಗೆ ಹೋಗ್ತೀನಿ. ನಮ್ಮ ಅಮ್ಮಂದು ಹಚ್ಚು ಕೊಡ್ತಾ ಇದ್ದೆ, ನಾನು ಮಾತಾಡ್ತಾ ಇದ್ದೀನಿ ಅಂತ.
ಮಮ್ಮಿ ನಂಗೆ ಹೊಟ್ಟೆ ಇಷ್ಟ ಐತೆ. ಜೇಡರ ಪಲ್ಯ ಆಗಿದೆ ಕೂದಲು. ಒಂಬತ್ತು ಗಂಟೆ ಇನ್ನು ಇವಾಗ ಟೀ ಕುಡಿತಾ ಇದ್ದೀನಿ. ಇವತ್ತು ಪೂರ್ತಿ ಶೂಟ್ ಮತ್ತು ಎಡಿಟಿಂಗ್ದೇ ಕೆಲಸ ಆಗೋಯ್ತು. ಅದಕ್ಕೋಸ್ಕರ ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡೋಕ್ಕೆ ಬರಲಿಲ್ಲ, ನಿದ್ದೆನೇ ಬರಲಿಲ್ಲ. ನಾಳೆ ಏನು ಕೆಲಸ ಇದೆ ಅದಕ್ಕೆ ಪ್ರಿಪೇರ್ ಆಗಿ ಟೈಮ್ ಟೇಬಲ್ ಹಾಕ್ಕೊಂಡು, ಸ್ವಲ್ಪ ಕೆಲಸ ಇದೆ, ನಾನು ಬೆಂಗ್ಳೂರಿಗೆ ಹೋಗೋದಿದೆ, ಸೊ ಯಾರನ್ನೂ ಮೀಟ್ ಮಾಡೋದಿದೆ. ನಾಳೆ ಕೆಲಸ ಏನಿದೆ ಅಂತ ನೋಡಿಕೊಂಡು, ಇವತ್ತು ಕೆಲವೊಂದು ಆಡಿಷನ್ ಇತ್ತು, ಆಡಿಷನ್ನು ಇಂಟ್ರಡಕ್ಷನ್ ವಿಡಿಯೋ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ಬ್ಯುಸಿ ಆಗಿದ್ದೀನಿ. ಟೈಮ್ ಎಲ್ಲೂ ವೇಸ್ಟ್ ಮಾಡಿಲ್ಲ, ನನಗೆ ಗೊತ್ತಿರೋ ಥರ ಮಲಗಿಲ್ಲ. ನಾಳೆ ಕೆಲಸ ಏನಿದೆ ಅಂತ ನೋಡಿಕೊಂಡು ಈ ದಿನನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.